ಎಲ್ಲರಿಗೂ ನಮಸ್ತೆ. ನೋಡಿ, ಗೋಪುರ ಹೋದಂಗೆ ಹೋಗೈತೆ. ಇದು ಹಗ್ಗ ಟೈಟು ಮಾಡಂಗಿಲ್ವಂತ, ಇದು ಲೈಟ್ ಆಗಿ ಹಾಕಬೇಕಂತ. ಯಾಕಂದ್ರೆ ಅದು ಬೆಂಡಿದ್ದಂಗೆ ಐತೆ, ಟೆನೇಜ್ ಏನಿಲ್ಲ ಗುರು. ನನಗ್ ಬೇರೆ ಚಿಂತೆ ಇರೋದೊಬ್ಬ. ಎಲ್ಲಾರು ಈ ಕಡೆ ಆ ಕಡೆ ಮಲಿಕ ಹುಟ್ರಿ ಗುರು. ಇದು ಫುಲ್ ಹಗ್ಗ ಎಲ್ಲ ಹೊಡೆದಿದ್ದೀನಿ, ಎಳೆಯಕ್ಕೇನೆ ಬಿಟ್ಟಿಲ್ಲ ಆತ. ಇದು ನೋಡಿದ್ರೆ ಇಷ್ಟು ಒಬ್ಬನೇ ಸಿಕ್ಕಾಬಿಟ್ಟೆ ಹಿಂಸೆ ಗುರು. ಇದ್ರಲ್ಲಿ ಟಾರ್ಪಲ್ ಟೈಟ್ ಹಾಕು ಅಂದ್ರೆ ಎಲ್ಲಿಂದ ಹಾಕೋಣ ನಾವು. ಬನ್ನಿ, ಲೋಡ್ ಎಲ್ಲ ಆಯ್ತು. ಇನ್ನೇನಿದ್ರು ಡೀಸೆಲ್ ಹಾಕ್ಸೋಣ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಸಕಂತ ಆಗಲ್ಲ, ಯಾಕಂದ್ರೆ ಬಜೆಟ್ ಖಾಲಿ ಆಗ್ಬಿಡೈತೆ ಗುರು. ಡೀಸೆಲ್ ಹಾಕ್ಸಿದ್ದು ಬರೀ 3,010 ಗುರು ಅಷ್ಟೇನೆ ಹಾಕ್ಸಾಗಿದ್ದು. ಯಾಕಂದ್ರೆ ಇವಾಗ ಹೋಗ್ತಾ ಇರೋದು ಬಾಡಿಗೆನು ಕಮ್ಮಿನೇ, ಆದ್ರೂ ಹಾಕಿಸ್ಲೇಬೇಕು. ಯಾವಾಗ್ಲೂ ಫುಲ್ ಟ್ಯಾಂಕ್ ಮಾಡ್ಸಿವೆ, ಈ ಸತಿ ಮಾಡ್ಸಕ್ ಆಗ್ಲಿಲ್ಲ. ಬಾಡಿಗೆಗಳು ತೀರಾ ಕಡಿಮೆ ಆಗೋಯ್ತು, ಟೈಟು ದುಡ್ಡಿಗೆ ಫುಲ್. ಅವ್ರಿಗೂ ಫೋನ್ ಪೇ ಮಾಡ್ಬಿಟ್ಟು 3,010 ಇಲ್ಲಿಂದ ಹೊಲ್ಡನ. ನೋಡಿ, 1 ಪಾಯಿಂಟ್ ಕಮ್ಮಿ ಐತೆ. ನೋಡಿದ್ರೆ ನನಗೆ ಬೇಜಾರಾಗ್ತಾ ಐತೆ. ಏನ್ ಮಾಡ್ತೀರಾ, ಪರಿಸ್ಥಿತಿ ಆತರ ಐತಿ ಇವಾಗ. ಯಾಕಂದ್ರೆ 4-5 ದಿವಸ ಮನೇಲೆ ಆಲ್ಟ್ ಆದೆ. ಅದು ಬೆಡ್ ಬೇರೆ ಮಾಡಿಸ್ತಲ್ಲ ಮಲ್ಗೋಸ್ಕರ. ಇರೋದು ಬಜೆಟ್ ಖಾಲಿ ಆಗೋಯ್ತು. ಇಲ್ಲಿಂದ ಬಂದು ಮುಂದೆ ಹೋಗ. ನಾನು ರಾಜ್ಕುಮಾರ್ ಸಮಾಧಿ ರೋಡ್ ತುಂಬಾ ಹಳೇದು ಗುರು. ಅವಾಗ ಹೋಗಿದ್ದೆ, ನಾನು ಮರ್ತ್ಬಿಟ್ಟಿದೀನಿ. ಇವಾಗ ಎಲ್ಲಾ ನೋಡಿ, ಬ್ರಿಡ್ಜ್ ಎಲ್ಲ ಆಗಿದೆ. ಇದೊಂದು ಅಲ್ಲಿ ಕಾಂಪ್ಲೆಕ್ಸ್ ಒಂದಿದೆ. ಇದೆಲ್ಲ ರೋಡ್ ನೋಡ್ತಾ ಇದ್ದಂಗೆ ನನಗೆ ಕನ್ಫ್ಯೂಸ್ ಆಗೋಯ್ತು. ಇದೇ ರೋಡಿಗೆ ಬಂದ ನಾನು ಬೇರೆ ರೋಡಿಗೆ ಎಲ್ಲರೂ ಹೊರಟೋಗಿದ್ದೀನಿ ಅಂತ ಗೊತ್ತಲ್ಲ. ಬೆಂಗಳೂರು ಪೇಟೆಯಲ್ಲಿ ಒಂದ್ ಸ್ವಲ್ಪ ಹಿಂಗ್ ಹೋದ್ರೆ ಒನ್ ವೇ ತಿರ್ಗಾ ಬರಂಗಿಲ್ಲ. ಹೋದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ತಿರ್ಗಿಸ್ಕೊ ಬರ್ಬೇಕು. ನನಗೆ ಎಲ್ಲಿ ಬಂದಿದ್ದೀನಿ, ನಾನು ಎಲ್ಲಿ ಹೋಯ್ತಾ ಇದ್ದೀನಿ, ಇದೆಲ್ಲ ನೋಡಿದ್ರೆ ಮೆಟ್ರೋ ಗಿಟ್ರೋ ಎಲ್ಲ ಕಟ್ಟಿರೋದು ನೋಡಿದ್ರೆ ಗುರು ಎಲ್ಲ ಕನ್ಫ್ಯೂಸ್ ಆಗೋದ ಗುರು. ನನಗಿಂದ ಹೊಸೂರ್ಗೆ ಹೋಗೋ ಅಷ್ಟೊತ್ತಿಗೆ ಗುರು ನನಗಂತೂ ಸಾಕಾಗೋಯ್ತು. ನಾನು ಯಾಕಪ್ಪ ಇಲ್ಲಿಗೆ ಬಂದೆ, ನೈಸ್ ರೋಡಲ್ಲೇ ಹೋಗಿದ್ರೆ ಆಗಿರೋದಲ್ಲ ಅನ್ನಿಸ್ಬಿಡ್ತು ಗುರು ನನಗೆ. ಹೋದ್ ಸತಿ ಗಾಡಿ ಗಲೀಜಾಗಿ ಇಕ್ಕಿದ್ನಲ್ಲ ಗುರು, ಅದಕ್ಕೋಸ್ಕರ ಈ ಸತಿ ಆದ್ರೂ ಆತರ ಇಕ್ಕಳದ್ ಬೇಡ, ಕ್ಲೀನ್ ಆಗಿ ಓಡಿಸ್ಕೊಳ್ಳೋಣ ಅಂತ ಹೊಸೂರಲ್ಲಿ ಬಾರ್ಡ್ರಲ್ಲಿ ನಿಂತ್ಕೊಂಡು ಕ್ಲೀನ್ ಆಗಿ ಗಾಡಿ ಓಡಿಸ್ಕೊಂಡೆ ಗುರು. ಅಲ್ಲಿಗೆ ಹೋಗಿ ಸೇರೋ ವರ್ಷದಕ್ಕೆ ಹೊಸೂರಲ್ಲಿ 1 ಗಂಟೆ ಗುರು, ಊಟ ಇಲ್ಲ ಏನಿಲ್ಲ. ನಮ್ಮನೆ ಬರ ಯಾಕಪ್ಪ ಈ ತರ ಅನ್ನಿಸ್ಬಿಡ್ತು ಗುರು. ಧೂಳು ಬೇರೆ ತುಂಬ್ಕೊಂಡ್ಬಿಟ್ಟಿತ್ತು, ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ಗುರು. ನನಗಂತೂ ಸಿಟಿ ಬಿಟ್ಟು ಹೋಗೋಷ್ಟೊತ್ತಿಗೆ 1 ಗಂಟೆ ಆದ್ರೂ ಟ್ರಾಫಿಕ್ ಕಮ್ಮಿ ಆಗಿರ್ಲಿಲ್ಲ ಗುರು. ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಇತ್ತು. ಆ ಗಾಡಿ ಗಿಡಿ ಎಲ್ಲ ಓಡಿಸ್ಕೊಂಡು ಕ್ಲೀನ್ ಆಗಿ ನೋಡ್ಕೊಂಡು ಸೈಡಲ್ಲೆಲ್ಲ ನೋಡ್ತೀನಿ ಗುರು, ಯಾರು ಇಲ್ಲ ಅಲ್ಲಿ. ಹೋಟ್ಲುಗಳೇ ಇಲ್ಲ. ಅದು ಹೋಟ್ಲುಗಳಲ್ಲಿ ಪೊಲೀಸರು ಬಂದು ಅದೇ ಟೈಮಿಗೆ ಬೇರೆ ಮುಚ್ಚಿಸ್ತಾ ಇದ್ರು. ನಾನು ಹೋಗಿದ್ದೆ ಅದೇ ಟೈಮ್ಗೆ. ನೋಡಿ, ಸೈಡಲ್ಲೆಲ್ಲ ಮುಚ್ಬಿಟ್ಟಾರೆ. ಆಮೇಲೆ ಅಲ್ಲಿ ಒಬ್ಬೊಬ್ರು ಗೇಟ್ ಹತ್ರ ನಿಂತ್ಕೊಂಡು ಓಯ್ ಅಂತಾರೆ ಗುರು. ಹೊಸೂರಲ್ಲಿ ಚೆನ್ನಾಗೈತೆ ಅದನ್ನ ನೋಡಕ್ಕೆ. ನಾವ್ ಈ ತರ ಕಷ್ಟ ಪಟ್ರೆ ಅವ್ರ ಅಂಗಡಿಗಳ ಹತ್ರ ನಿಂತ್ಕೊಂಡು ಆ ತರ ಕಷ್ಟ ಪಡ್ತಾರೆ ಗುರು. ಒಬ್ಬೊಬ್ರದ್ದು ಒಂದೊಂಥರ ಕಷ್ಟ ಗುರು ಜೀವನದಲ್ಲಿ. ಯಾರಿಗೂ ತಪ್ಪಿದಲ್ಲ ಕಷ್ಟ. ಎಷ್ಟು ಸುಖವಾಗಿ ಅವರು ಅಷ್ಟೇ ಅವ್ರ ಮನ್ಸಲ್ಲಿ ದುಃಖನೂ ಇದೆ, ಕಷ್ಟನೂ ಇದೆ. ಸಹಿಸಲಕ್ಕ ಆಗ್ದಲ್ಲ ಎಷ್ಟು ದುಃಖನೂ ಇರುತ್ತೆ ಅವ್ರ ಹತ್ರ. ನಾವೇನ್ ಅನ್ಕಂತೀವಿ, ಅವ್ರು ಚೆನ್ನಾಗವ್ರೆ ಅನ್ಕಂತೀವಿ ಗುರು. ಅವ್ರೇನ್ ಅನ್ಕಂತಾರೆ, ಈ ಗಾಡಿಯವ್ರು ಚೆನ್ನಾಗವ್ರೆ, ಅವ್ರ ಹತ್ರ ದುಡ್ಡು ಒಳ್ಳೆ ದುಡ್ಡು ಐತೆ ಅನ್ಕಂತಾರೆ. ನಾವೇನ್ ಅನ್ಕಂತೀವಿ, ಅಂಗಡಿಯವರೆಲ್ಲ ನೋಡಪ್ಪ ಅರ್ಧರ ಹತ್ರಕ್ಕೆ ಮಾಡ್ತಾವ್ರೆ, 1.5 ಡಬಲ್ ತಾಂತಾರೆ, ಚೆನ್ನಾಗಿ ದುಡ್ಡು ಮಾಡಾರೆ ಅನ್ಕಂತ. ಅವರು ಒಬ್ರಿಗೆ ತಿನ್ನಿಸ್ಬೇಕು. ನಾವು ಗಾಡಿಲಿ ದುಡ್ದಿದ್ದು ಮೆಕ್ಯಾನಿಕ್ ಇಂದ ಹಿಡ್ದಿ, ಪೊಲೀಸರಿಂದ ಹಿಡ್ದಿ, ಟೋಲು ಡೀಸೆಲ್ ಪೂರ್ತಿ ಗಾಡಿಗೆ ದುಡ್ದಿ ಏನೇ ಮಾಡಿದ್ರು ಕೊನೆಗೆ ಉಳಿಯೋದು ಏನು ಇಲ್ಲ ಅನ್ನೋ ತರ ದುಡಿತೀವಿ ನಾವು. ಅವ್ರೊಂಥರ ದುಡಿತಾರ. ಹೋಟ್ಲು ಬೇರೆ ಕಾಣಿಸ್ಬಿಡ್ತು ಗುರು. ಊಟ ಗಿಟ ಮಾಡ್ಕೊಂಡು ಹೋಗೋಣ, ಸ್ವೆಟರ್ ಎಲ್ಲ ಹಾಕೊಂಡಿದ್ದೆ. ಇಲ್ಲೆಲ್ಲ ಆಚೆಗಡೆ ಎಲ್ಲ ಬಂದಾಗ ಗಾಡಿ ನೋಡಿ ಹುಷಾರಾಗಿ ಲಾಕ್ ಗೀಕ್ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಮಾಡಿದ್ರು ನಿಮ್ಗೆ ಡೇಂಜರ್. ಏನಾದ್ರು ಒಂದ್ ಸಣ್ಣ ಪುಟ್ಟ ಐಟಮ್ ಹೋಯ್ತು ಅಂದ್ರೂ ತಿರ್ಗಾ ಪರಸ್ಥಳ ಬಂದಿರ್ತೀವಿ. ಯಾರಿಗ್ ಕೇಳೋದು, ಯಾರಿಗ್ ಬಿಡೋದು. ಹುಷಾರಾಗಿ ಒಂದ್ಸತಿ ಗೆಲ್ಸತಿ ಚೆಕ್ ಮಾಡ್ಕೊಳ್ಳಿ, ಲಾಕ್ ಮಾಡ್ಕೊಂಡು. ಗಾಡಿ ಹೋಗಿರ್ತೀವಿ ತುಂಬಾ ದೂರ, ಅದ್ಯಾವ್ದೋ ಗ್ಯಾನ್ದಲ್ಲಿ ನಿಂತಿರ್ತೀವಿ ನಾವು. ಆಮೇಲೆ ಅಲ್ಲಿ ಯಾರಾದ್ರೂ ಏನೋ ತಕ್ಕೊಂಡ್ರು ಗೊತ್ತಾಗಲ್ಲ ಏನಿಲ್ಲ. ನಾನು ಅದಕ್ಕೆ ಒಂದ್ಸತಿ ಗೆಲ್ಸತಿ ಚೆಕ್ ಮಾಡಿರ್ತೀನಿ. ಹೋಟ್ಲಲ್ಲಿ ಕೂತ್ಕೊಂಡಿದ್ದ ತಕ್ಷಣ 2 ಪರೋಟ ಡಬಲ್ ಆಮ್ಲೆಟ್ ಹೇಳಿದೆ. ಚೆನ್ನಾಗಿ ತಿನ್ನೋಣ ಹೊಟ್ಟೆ ತುಂಬಾ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೆ. ಆಮೇಲೆ ಅವ್ರು ಪರೋಟ ತಂದು ಮುಂದೆ ತಟ್ಟೆ ಒಳಗೆ ಇಕ್ಕಿದ ತಕ್ಷಣ ಗೊತ್ತಾಯ್ತು ಇದು ಯಾವ್ದೋ ರೆಡಿಮೇಡ್ ಪರೋಟ ಅನ್ನಿಸ್ಬಿಡ್ತು ಗುರು ನನಗಿದು. ಯಾಕಂದ್ರೆ ಎಣ್ಣೆ ಸಿಕ್ಕಾಬಿಟ್ಟೆ ಇತ್ತು. ನನಗೊಂಥರ ಚಿಂತೆ, ಏನಪ್ಪ ಇದು ಎಲ್ಲೋ ಬೇರೆ ಕಡೆ ಬಂದ್ಬಿಟ್ಟು ನಾವು ಕರ್ನಾಟಕದಲ್ಲಿ ತಿಂದಿರ ಆಗಿರೋದಲ್ಲ ಅಂತ ಫೀಲ್ ಆಗ್ಬಿಡ್ತು ಗುರು. ಇವಾಗ ಅನ್ನದ ಮೇಲೆ ದುರಂಕಾರ ಕೊಡ್ಬಾರ್ದು. ಅನ್ನ ಪರಿಸ್ಥಿತಿ ಏನಂತ ಗೊತ್ತೈತೆ ಚಾಲಕರಿಗೆ. ಅಲ್ಲಲ್ಲಿ ಅನ್ನ ಸಿಗಲ್ಲ, ಎಲ್ಲೂ ಒಂದ್ ಕಡೆ ಊಟನೇ ಸಿಗಲ್ಲ ಗುರು. ಎಷ್ಟೋ ಸತಿ ನೀರ್ ಕುಡಿಯೋ ಪರಿಸ್ಥಿತಿನೂ ಬಂದಿರುತ್ತೆ. ನನಗೆ ಆಲ್ರೆಡಿ ಬಂದಿತ್ತು ಒಂದ್ಸತಿ. ಎಲ್ಲೋ ಬನ್ನು ಇನ್ನೂ ತಿನ್ಕೊಳತ್ತ ಸುಮ್ನೆ ಅದೇ ತಿಂತಾ ಇದೀನಿ ಗುರು. ತುಂಬಾ ಫೀಲ್ ಆಗೋಯ್ತು. ಸಾರು ಒಂಥರ ಇತ್ತು, ಚಪಾತಿ ಒಂಥರ ಎಣ್ಣೆ ಯಾಕೋ ನನಗೆ ಮನ್ಸಲ್ಲೇ ಒಂಥರ ಡೌಟ್. ಆದ್ರೂ ಅನ್ನದ ಮೇಲೆ ಒಂದ್ ಸ್ವಲ್ಪ ಗೌರವ ಜಾಸ್ತಿ ಗುರು. ಯಾಕಂದ್ರೆ ಪರಿಸ್ಥಳ ಬಂದಾಗ ಅನ್ನ ತುಂಬಾ ಮುಖ್ಯ ಗುರು ಮನುಷ್ಯನಿಗೆ. ಈ ಪ್ರಪಂಚದಲ್ಲೋಸ್ಕರ ಇವತ್ತು ದುಡಿತಾ ಇದೀವಿ ನಾವು ಅಂತ ಹೇಳಿದ್ರೆ ಅನ್ನಕ್ಕೋಸ್ಕರನೇ. ನಾವು ಆ ಅನ್ನನ ಬಿಟ್ಟು ಬರಕ್ ನನಗೆ ಮನ್ಸು ಬರ್ಲಿಲ್ಲ. ಆದ್ರೆ ಅದು ಪೂರ್ತಿ ಊಟ ಮಾಡ್ಕೊಂಡು ಏನೋ ಅಂತ ದೇವ್ರ ಪಾಲಿ ಬಂದಿದ್ ಪಂಚಾಮೃತ ಅಂತಾರಲ್ಲ ಗುರು, ಆತರ ಅನ್ಕೊಂಡಲ್ಲಿಂದ ಬಿಲ್ ಕೊಟ್ಟು ಹೋದೆ ಗುರು. ಬಿಲ್ ಏನ್ ಕಮ್ಮಿ ತಣ್ಣಿಲ್ಲ ಗುರು, 130 ರೂಪಾಯಿ ತಗೊಂಡ್ರು. ಏನಕ್ಕೆ 2 ಡಬಲ್ ಆಮ್ಲೆಟ್ 2 ಪರೋಟಾಗೆ ಗುರು. ನನಗೂ ಸುಸ್ತಾಗೋಯ್ತು ಬಿಲ್ ಕೇಳಿದ ತಕ್ಷಣ. ಎಷ್ಟಣ್ಣ ರೈಟು ಅಂತ ಕೇಳಿದ್ರೆ, 1 ಆಮ್ಲೆಟ್ ಸಿಂಗಲ್ ಮೊಟ್ಟೆದು 25 ರೂಪಾಯಿ ಅಂತೆ, ಡಬಲ್ ಮೊಟ್ಟೆದು 50 ರೂಪಾಯಿ ಅಂತೆ, ಪರೋಟ 25 ರೂಪಾಯಿ. ಬಿಲ್ ಕೊಟ್ಬಿಟ್ಟು ಸರ್ವಾಂಗನು ಮುಚ್ಕೊಂಡು ಸೀದಾ ಗಾಡಿ ಹತ್ರ ಬಂದ್ಬಿಟ್ಟೆ ಗುರು. ನಾನು ಇನ್ನೇನು ಹೇಳಕ್ಕಾಗತ್ತೆ, ಅಲ್ಲಿ ತಿಂದಿದ್ದೀನಿ ಬರ್ತಾ ಇರ್ಬೇಕು ಅಷ್ಟೇನೆ. ಮಧ್ಯದಲ್ಲಿ ಬಂದು ನಿಂತ್ಕೊಂಡು ಇಲ್ಲೊಂದು ಇತ್ತಲ್ಲ ಗುರು, ಸುಮಾರು ಒಂದು 5:15 ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಗಾಡಿ ನೋಡ್ದೆ. ಆ
ಹಗ್ಗ ಏನೋ ಲೂಸ್ ಆಗೈತೆ ಅಂತ. ಏನು ಲೂಸ್ ಆಗಿರ್ಲಿಲ್ಲ. ಪಕ್ಕದಲ್ಲ ಒಂದು ಟೀ ಹೋಟ್ಲ್ ಇತ್ತು. ನಾನು ಹೋದೆ ಅಲ್ಲಿಗೆ. ತಿರುಗಿ ನೋಡ್ತೀನಿ ಗುರು, ಯಾಕೋ ಗಾಡಿ ಒಂದು ಜರ್ಕ್ ಹೊಡಿತೈತೆ ಅಲ್ಲಿ. ಯಾಕೋ ಹೋಗ್ತಾ ಹೋಗ್ತಾ ರೋಡ್ ಮೇಲೆ ನಿಂತ್ಕೊಂಡ್ಬಿಡ್ತೈತೆ. ನಾನು ಏನಾಗಿ ಗಾಡಿ ಚೆನ್ನಾಗಿ ಹೋಗ್ತಾ ಇತ್ತಲ್ಲ, ಏನ್ ಪ್ರಾಬ್ಲಮ್ ಆಯ್ತು ಇದು ಅನ್ಕೊಂಡೆ. ನೋಡಿ ಅಷ್ಟು ದೂರ ಹೋಗುತ್ತೆ ತಿರ್ಗಾ ನಿಂತ್ಕೊಳ್ಳುತ್ತೆ, ಅಷ್ಟು ದೂರ ಹೋಗುತ್ತೆ ನಿಂತ್ಕೊಳ್ಳುತ್ತೆ. ಆಮೇಲೆ ನಾನೇನೋ ಡ್ರೈವರ್ಗೆ ನಿದ್ದೆಗಿದ್ದ ಮಾಡ್ಕೊಬಿಟ್ಟಾರ ಅವರು, ಇಲ್ಲ ಅವ್ರಿಗೆ ಗೊತ್ತಾಗ್ತಲ್ಲ ಹ್ಯಾಂಡ್ ಬ್ರೇಕ್ ಎಲ್ಲ ಓಡಿಸ್ತಾವ್ರ, ಈ ತರ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಆಮೇಲೆ ದೂರ ಹೋಗಿದ್ಮೇಲೆ ಹೋಗ್ಬಿಡ್ತು ಗುರು, ಗಾಡಿ ಕಣ್ಣಿಗೆ ಕಾಣಿಸ್ನೇ ಇಲ್ಲ ಗುರು. ನಾನ್ ನೋಡಿದ್ರೆ ಕರ್ಚಿಪ್ ನೋಡಿದ್ರೆ ನನ್ ಗಾಡಿ ಮುಂದೆನೆ ಬಿದ್ದೋಗ್ಬಿಡೈತೆ. ಬರೇ ಕರ್ಚಿಪ್ ಅಲ್ಲಲ್ಲಿ ಕಳ್ದಾಕ್ತಾನೆ ಇದೀನಿ ಗುರು, ತುಂಬಾ ಕರ್ಚಿಪ್ ಕಳ್ದಾಕ್ಬಿಟ್ಟಿದೀನಿ ನಾನು. ಕರ್ಚಿಪ್ ಎತ್ಕೊಂಡು ಟೀ ಹೋಟ್ಲ ಕಡೆ ನಮ್ಮಪ್ಪ ಅಲ್ಲಿ ಹೋಗಿದ್ಕೆ ಬ್ಲಾಕ್ ಟೀ ಇಲ್ಲ ಅಂದ್ರು. ಅಲ್ಲಿಂದ ನಾನು ಎಲ್ಲೂ ಗಾಡಿ ನಿಲ್ಲಿಸ್ನಿಲ್ಲ ಗುರು, ಸೀದಾ ನಾನು ಇದೇ ಸ್ಪಾಟು ಇಲ್ಲಿ ನಿಲ್ಸಿದೀನಿ ಗಾಡಿನ. ಅವ್ರು ಬರೋದೇ 10:30 11 ಗಂಟೆಗಂತ. ಇಲ್ಲಿ ಅಂತ ಏನ್ ಮಾಡ್ದೆ, ನಾನು ಹೊಲ್ಟಿದ್ದೆ ಗುರು ನನ್ ಡ್ಯೂಟಿ ಹುಡ್ಕಕ್ಕೆ. ನನ್ ಡ್ಯೂಟಿ ಅಂದ್ರೆ ಏನ್ ಅನ್ಕೊಂಡಿರ, ಬ್ಲಾಕ್ ಟೀ ಹುಡ್ಕೋಣ ಅಂತ ಅಲ್ಲಿ ನೋಡ್ತಾ ಇದೆ. ಎಲ್ಲಾದ್ರೂ ಒಂದ್ ಕಡೆ ಸಿಗುತ್ತೆ ನಮ್ ಬ್ಲಾಕ್ ಟೀನ ಕುಡಿಲೇಬೇಕು ಅಂತ ಏನ್ ಮಾಡಿದೆ, ಅಲ್ಲಿ ಮುಂದೆ ಒಬ್ರಿಗೆ ಅಡ್ರೆಸ್ ಕೇಳಿದೆ. ಅವರು ಸೀದಾ ಹಿಂಗೇ ಹೋಗು, ಎಲ್ಲೂ ತಿರುಗಬೇಡ, ಲೆಫ್ಟ್ ಸೈಡ್ ಅಲ್ಲಿ ಒಂದು ಅಂಗಡಿ ಐತೆ, ಅದ್ರಲ್ಲಿ ಸಿಗುತ್ತೆ, ಹೋಗು ನೀನ್ ಟೀನ ಅಂದ್ರು. ಖುಷಿ ಆಯ್ತು ನನಗೆ. ಬನ್ನಿ ಬ್ಲಾಕ್ ಟೀ ಕುಡಿಯೋಣ. ಕಣ್ ಚುಚ್ಚಾಕ್ ಸ್ಟಾರ್ಟ್ ಆಗ್ಬಿಡ್ತಲ್ಲ ಗುರು, ಬ್ಲಾಕ್ ಟೀ ಕುಡಿದ ತಕ್ಷಣ ನಾನು ಸಖತ್ ನಿದ್ದೆ ಗುರು. ಹೋಗಿ ಗಾಡಿಲಿ ಮಲಿಕೊಂಡಿದ್ದೀನಿ. ಸುಮಾರು ಒಂದು 11:30 ಬಂದು ಎಬ್ಬರ್ಸೋರ ಗುರು. ನೋಡಿ ಹಗ್ಗ ಎಲ್ಲ ಬಿಚ್ಚಿ ಕಣ್ಣೆಲ್ಲ ಒರೆಸ್ಕೊಂತ ಇದೀನಿ, ಕಣ್ಣು ಚುಚ್ತಾ ಐತೆ. ಹಂಗೇನೆ ಸಿಗ್ತೀನಿ ನಿಮ್ಮ ಸಂಚಾರಿ ಚಾಲಕ. ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಇನ್ನೊಬ್ರಿಗೆ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ, ಮಾಡ್ತಿರಲ್ವಾ? ಖಂಡಿತ ಮಾಡ್ತೀವಿ. ನಮ್ಮಂತರ ಚಾಲಕರಿಗೆ ನೀವೇ ಸಪೋರ್ಟ್ ಮಾಡ್ಬೇಕು ಗುರು.